ಇಂದು ಗುಡಿಬಂಡೆ ತಾಲೂಕು ಪರಿಸರ ವೇದಿಕೆಯ ವತಿಯಿಂದ ಗುಡಿಬಂಡೆಯ ರಾಜಬೀದಿಯಲ್ಲಿ ಸಸಿ ನೆಡುವ ಮೂಲಕ ರಂಜಾನ್ ಹಬ್ಬದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಿಯಾಜ್ ಪಾಷಾ ಮಾತನಾಡಿ, ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಗಿಡ ನೆಡುತ್ತಿರುವುದು ನಮಗೆ ಸಂತೋಷವಾಗಿದೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು. ನೆಟ್ಟಿ ಪರಿಸರವನ್ನು ವಿಶುದ್ಧವಾಗಿ ಎಲ್ಲರಿಗೂ ದೇವರು ಮುಂದಿನ ರಂಜಾನ್ಗೆ ಇನ್ನೂ ನಮ್ಮ ಊರಲ್ಲಿ ಇನ್ನೂ ಮರಗಳು ಜಾಸ್ತಿಯಾಗಿ ತಂಪಾಗಿ ಇರಬೇಕು ಅಂತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಂಡ ಈ ಸಂದೇಶವನ್ನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಇದೇ ಥರ ಅಣ್ಣ ತಮ್ಮಂದಿರಾಗಿ ನಾವು ಬಾಳಿ ಖುಷಿಯಾಗಿ ಅನ್ನನ ಒಂದು ಭೇದ ಭಾವನೆ ಇಲ್ದಂಗೆ ಖುಷಿಯಾಗಿ ನಾವು ಒಂದು ಆಚರಣೆ ಮಾಡುತ್ತಾ ಇವತ್ತು ಗಿಡ ನೆಟ್ಟಿ ಈ ಗಿಡವನ್ನು ನಾವು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಪ್ರತಿ ವರ್ಷ ಪರಿಸರ ವೇದಿಕೆಯಿಂದ ಯಾವುದೇ ಹಬ್ಬವಾಗಿರಲಿ ಗಿಡ ನೆಟ್ಟು ಹಬ್ಬ ಆಚರಿಸುತ್ತಿದ್ದೇವೆ. ಇದೇ ರೀತಿಯ ಈ ಸಂಪ್ರದಾಯ ಮುಂದುವರಿಯಲಿದೆ ಎಂದು ತಿಳಿಸಿದರು. ಏನಪ್ಪ ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಗಿಡ ನೆಡುವಂಥ ಕಾರ್ಯಕ್ರಮ ನಮ್ಮ ರಿಯಾಜ್ ಅಣ್ಣವರು ಏನೇ ಕಾರ್ಯಕ್ರಮ ಇದ್ದರೂ ನಡೆಯುತ್ತಾರೆ. ಪರಿಸರ ಕಾರ್ಯಕ್ರಮ ಅಂದರೆ ಶುಭ ಹಾರೈಸ್ತಾರೆ. ಎಲ್ರಿಗೂ ಬಂದುಬಿಟ್ಟು ಹಿಂದೂ ಮುಸ್ಲಿಂ ಎಲ್ಲ ಒಂದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಗಿಡ ನೆಟ್ಟು ನಾವು ಸ್ನೇಹ ಬಾಂಧವ್ಯವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷ ಕೂಡ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ದ್ವಾರಕಾನಾಥ್ ನಾಯ್ಡು, ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎನ್ ರಾಜಣ್ಣ, ಗುಡಿಬಂಡೆ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಜಿಲ್ಲಾ ಪರಿಸರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀನಾಥ್, ಪ್ರೆಸ್ ರಾಜೇಶ್, ಶ್ರೀನಿವಾಸ್ ಯಾದವ್, ಅಬ್ದುಲ್, ಇರ್ಫಾನ್, ಯಾಸೀನ್, ಬಾಬು, ಗುಲ್ಶೇರ್, ಮಜ್ಜು, ಅಮ್ಜದ್ ಮೊದಲಾದವರು ಪಾಲ್ಗೊಂಡಿದ್ದರು.